ಒಂದು ಕಡೆ ಯುದ್ಧ, ಇನ್ನೊಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಜನರ ಮೌನ, ಕೋಪ. ಲೋಕದ ಪರಿಸ್ಥಿತಿ ಈಗ ಏನಾಗಿದೆ ಗೊತ್ತಾ? ಇದು ಸಾಮಾನ್ಯ ಸುದ್ದಿ ಅಲ್ಲ, ಇದು ನಮ್ಮ ಜೀವನಕ್ಕೂ ಪರಿಣಾಮ ಬೀರುವ ಸತ್ಯ. ಇತ್ತೀಚೆಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾದ ಘಟನೆ ಏನಂದರೆ 6 ಆಸ್ಟ್ರೇಲಿಯಾ ನಾಗರಿಕರನ್ನು ಇಸ್ರೇಲ್ ಸೇನೆ ಬಂಧಿಸಿದೆ. ಅವ್ರು ಯಾರು ಗೊತ್ತಾ? ಅವರು ಯುದ್ಧ ಮಾಡಲು ಹೋಗಿರಲಿಲ್ಲ, ಗಾಜಾ ಪ್ರದೇಶಕ್ಕೆ ಸಹಾಯ ಕೊಡಲು ಹೋಗಿದ್ದರು. ಆದರೆ ಇಸ್ರೇಲ್ ಸರ್ಕಾರ ಹೇಳಿದ್ದು ಏನಂದರೆ, ನೀವು ನಮ್ಮ ಸಮುದ್ರ ನಿರ್ಬಂಧವನ್ನು ಉಲ್ಲಂಘಿಸಿದ್ದೀರಿ ಅಂತ. ಇದೀಗ ಆ 6 ಜನರನ್ನು ಗ್ರೀಸ್ ದೇಶದ ಕ್ರಿಟ್ ದ್ವೀಪಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಈ ಘಟನೆ ಏನು ತೋರಿಸುತ್ತೆ ಗೊತ್ತಾ? ಮಧ್ಯಪೂರ್ವ ಪ್ರದೇಶದಲ್ಲಿ ಇನ್ನೂ ಉದ್ವಿಗ್ನತೆ ಕಡಿಮೆ ಆಗಿಲ್ಲ. ಇರಾನ್ ಸಂಬಂಧಿಸಿದ ಉದ್ವಿಗ್ನತೆ ಈಗಾಗಲೇ ಜಗತ್ತಿನ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಆಸ್ಟ್ರೇಲಿಯಾದ ದೊಡ್ಡ ಸೂಪರ್ ಮಾರ್ಕೆಟ್ ಕಂಪನಿ ಕೋಲ್ಸ್ ಏನು ಹೇಳಿದೆ ಗೊತ್ತಾ? ಸಪ್ಲೈಯರ್ಗಳು ಬೆಲೆ ಹೆಚ್ಚಿಸಬೇಕೆಂದು ಒತ್ತಡ ಹಾಕ್ತಿದ್ದಾರೆ. ಇದರ ಮುಖ್ಯ ಕಾರಣ ಇಂಧನ ಬೆಲೆ ಏರಿಕೆ ಆಗ್ಬೋದು, ಸಾಗಣೆ ವೆಚ್ಚ ಕೂಡ ಹೆಚ್ಚಳ ಆಗ್ಬೋದು, ಸರಬರಾಜು ಸರಪಳಿ ಕೂಡ ಸಮಸ್ಯೆ ಉಂಟಾಗ್ಬೋದು. ಇದರಿಂದ ಏನಾಗ್ಬೋದು? ಅನ್ನ, ಹಾಲು, ತರಕಾರಿ, ಪ್ರತಿದಿನದ ವಸ್ತುಗಳ ಬೆಲೆ ಏರ್ಬೋದು. ಯುದ್ಧ ಯಾವ ದೇಶದಲ್ಲೇ ಆಗಲಿ, ಆದರೆ ಪರಿಣಾಮ ಎಲ್ಲರ ಮೇಲೂ ಬೀಳುತ್ತೆ. ಇನ್ನೊಂದು ಕಡೆ ಯುರೋಪ್ನಲ್ಲಿ, ಫ್ರಾನ್ಸ್ ದೇಶದಲ್ಲಿ, ಜನರ ಮನಸ್ಸಿನಲ್ಲಿ ಏನಾಗ್ತಿದೆ ಗೊತ್ತಾ? ಮೌನ, ಕೋಪ. ಚುನಾವಣೆಗೂ ಇನ್ನೂ 1 ವರ್ಷ ಬಾಕಿ ಇದ್ದರೂ ಜನರು ಈಗಾಗಲೇ ಅಸಮಾಧಾನದಲ್ಲಿ ಇರುವುದು ಕಾಣಿಸ್ತಾ ಇದೆ. ಕಾರಣ ಬೆಲೆ ಏರಿಕೆ, ಜೀವನ ಖರ್ಚು ಹೆಚ್ಚಳ, ಸರ್ಕಾರದ ನೀತಿಗಳ ಬಗ್ಗೆ ಅಸಮಾಧಾನ. ಆಶ್ಚರ್ಯ ಏನಂದರೆ ಇಲ್ಲಿ ದೊಡ್ಡ ಪ್ರತಿಭಟನೆಗಳಿಲ್ಲ, ಆದರೆ ಒಳಗೊಳಗೆ ಕೋಪ ಹೆಚ್ಚುತ್ತಾ ಇದೆ. ಒಟ್ಟಿನಲ್ಲಿ ನೋಡಿದರೆ ಇವತ್ತು ಜಗತ್ತು ತುಂಬ ಸೂಕ್ಷ್ಮ ಪರಿಸ್ಥಿತಿಯಲ್ಲಿದೆ. ಯುದ್ಧಗಳು, ಆರ್ಥಿಕ ಸಮಸ್ಯೆಗಳು, ಜನರ ಅಸಮಾಧಾನ, ಇವು ಒಂದಕ್ಕೊಂದು ಸಂಬಂಧ ಹೊಂದಿದೆ. ಇಂದು ದೂರದ ದೇಶದಲ್ಲಿ ನಡೆಯುತ್ತಿರುವ ಘಟನೆ ನಾಳೆ ನಮ್ಮ ಜೀವನಕ್ಕೂ ತಾಗಬಹುದು. ಆದ್ದರಿಂದ ಜಾಗರೂಕರಾಗಿರಿ ಮತ್ತು ಇಂತಹ ನಿಜವಾದ ಸುದ್ದಿಗಳನ್ನು ತಿಳ್ಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂಥ ನ್ಯೂಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.